ತರಕಾರಿ ಸಾಂಬಾರನ್ನ ಕರೆಕ್ಟಾಗಿ ಮಾಡಿಬಿಟ್ರೆ ಮನೆಯೆಲ್ಲ ಘಮಘಮ ಅಂತ ಇರುತ್ತೆ, ಬಾಯಿಗೆ ಅಷ್ಟು ರುಚಿಯಾಗಿರುತ್ತೆ. ಇದ್ರ ಜೊತೆ ಇನ್ನೇನು ಬೇಡ, ಅನ್ನಕ್ಕೆ ಈ ಸಾಂಬಾರನ್ನ ಹಾಕ್ಕೊಂಡು ತಿಂತಿದ್ದರೆ ಸಾಕಷ್ಟೇ ಅಮೃತ ಇದ್ದಾಗಿರುತ್ತೆ. ಇವತ್ತು ಈ ಹೋಟೆಲ್ ಶೈಲಿಯ ತರಕಾರಿ ಸಾಂಬಾರನ್ನ ಮನೆಯಲ್ಲೇ ಸುಲಭವಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಮೊದಲನೇ ಸ್ಟೆಪ್ಪಿನಲ್ಲಿ ಈ ತರಕಾರಿ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಮೊದಲೇ ನಾನು ನೆನೆಸಿಟ್ಕೊಂಡಿದ್ದೆ. ನೆನೆಸಿರೋ ಅಂಥ ತೊಗರಿಬೇಳೆನ ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರನ್ನ ಸೇರಿಸಿ. ಇನ್ನೊಂದು ಪಾತ್ರೆಯಲ್ಲಿ ಇಲ್ಲಿ ಸ್ವಲ್ಪ ಕ್ಯಾರೆಟು, ಸೀಮೆ ಬದನೆಕಾಯಿ, ಆಲೂಗೆಡ್ಡೆ ಪೀಸಸ್ನ ದಪ್ಪವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ತರಕಾರಿ ಬೇಯಷ್ಟು ನೀರನ್ನ ಸೇರಿಸಿದ್ರೆ ಸಾಕಾಗುತ್ತೆ. ಹಾಗೆಯೇ ಇಲ್ಲಿ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿನ ಈಗ ಹಾಕಿಬಿಟ್ರೆ ತುಂಬಾ ಸಾಫ್ಟಾಗಿ ಹೋಗುತ್ತೆ, ಅದನ್ನು ಲಾಸ್ಟಿಗೆ ಸೇರಿಸ್ತೀನಿ, ಅದು ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ತರಕಾರಿಗೆ ನೀರನ್ನ ಹಾಕಿ ಜೊತೆಗೆ ಸ್ವಲ್ಪನೇ ಅರಿಶಿನ ಪುಡಿನ ಸೇರಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗಿರ್ಬೋದು, ಈಗ ಬೇಳೆ ಹಾಗೆ ತರಕಾರಿನ ನಾನು ಕುಕ್ಕರ್ನಲ್ಲಿ ಇಟ್ಟು ಬೇಯಿಸ್ತೀನಿ. ಬೇಳೆ ಚೆನ್ನಾಗಿ ಬೇಯಬೇಕು, ಹಾಗೆ ತರಕಾರಿ ಹದವಾಗಿ ಬೇಯಬೇಕು. ಮೊದಲು ಬೇಳೆನ ಇಟ್ಬಿಟ್ಟು ಆಮೇಲೆ ತರಕಾರಿನ ಮೇಲೆ ಇಟ್ಟರೆ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಹೈ ಫ್ಲೇಮಲ್ಲಿ 3ರಿಂದ 4 ವಿಸಲ್ ಬಿಟ್ಟರೆ ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ಈಗ ತರಕಾರಿನೂ ಸಹ ಕರೆಕ್ಟಾಗಿ ಬೆಂದಿದೆ, ಶೇಪ್ನಲ್ಲೇ ಇದೆ, ಹಾಗೆ ಸಾಫ್ಟಾಗಿದೆ. ಜೊತೆಗೆ ಬೇಳೆನೂ ಸಹ ಹದವಾಗಿ ಬೆಂದಿದೆ. ಬಿಸಿಯಾಗಿರೋಂಥ ಬೇಳೆನ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಹೀಗೆ ಚೆನ್ನಾಗಿ ಪೇಸ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಈಗ ಬೇಳೆ ತರಕಾರಿ ರೆಡಿಯಾಗಿದೆ ಅಲ್ವಾ. ಇವತ್ತಿನ ಈ ಹೋಟೆಲ್ ಸ್ಟೈಲ್ ತರಕಾರಿ ಸಾಂಬಾರನ್ನ ಇಂಡಸ್ ವ್ಯಾಲಿ ಅವರ ಪಾತ್ರೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಆಗಲೇ ಈ ಪಾತ್ರೆನ ಪರ್ಚೇಸ್ ಮಾಡಿದ್ರೆ 40% ಡಿಸ್ಕೌಂಟ್ನ ಅವ್ರು ಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ 12% ಡಿಸ್ಕೌಂಟ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ಆಶಾ N12 ಕೂಪನ್ ಕೋಡ್ನ ನೀವು ಉಪಯೋಗಿಸಿ ಪರ್ಚೇಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ. ಪರ್ಚೇಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಇವತ್ತಿನ ಈ ರುಚಿಯಾದಂಥ ಸಾಂಬಾರನ್ನ ಸ್ಟಾಕ್ ಪಾಟ್ನಲ್ಲಿ ಮಾಡ್ತಾಯಿದ್ದೀನಿ, ಅಥವಾ ಬಿರಿಯಾನಿ ಪಾಟ್ ಅಂತಲೂ ಹೇಳ್ಬೋದು. ಇದು ಟ್ರೈಪ್ಲೈ ಸ್ಟೀಲು, ಈವನಾಗಿ ಹೀಟ್ ಆಗುತ್ತೆ, ಕ್ಲೀನ್ ಮಾಡೋದಕ್ಕೆ ತುಂಬಾ ಸುಲಭ. ಒಂದು ಲಿಡ್ ಬೇರೆ ಇದೆ, ಹ್ಯಾಂಡಲ್ಲು ಸಿಲಿಕಾನಿಂದ ಮಾಡೋದ್ರಿಂದ ಹೀಟ್ ರೆಸಿಸ್ಟೆಂಟು. ಜೊತೆಗೆ ಇನ್ನೊಂದು ಪ್ಯಾನ್ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಪ್ಯಾನು ತುಂಬಾ ಅದ್ಭುತವಾಗಿದೆ, ಕ್ಲೀನ್ ಮಾಡೋದಕ್ಕೆ ಈಸಿ, ಈವನಾಗಿ ಹೀಟ್ ಆಗುತ್ತೆ. ಇದು ಸಹ ಟ್ರೈಪ್ಲೈ ಸ್ಟೀಲು, ಜೊತೆಗೆ ಒಂದು ಎಕ್ಸಲೆಂಟ್ ಗ್ರಿಪ್ ಇರೋ ಅಂಥ ಹ್ಯಾಂಡಲ್ ಇದೆ. ಇವತ್ತು 2 ಪಾತ್ರೆನ ಉಪಯೋಗಿಸಿ ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮೊದಲು ಈ ಸಾಂಬಾರಿಗೆ ಒಂದು ಸಿಂಪಲ್ ಆಗಿರೋ ಅಂಥ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ ಒಂದು 2 ಟೀ ಸ್ಪೂನಷ್ಟು ಎಣ್ಣೆನ ಈ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನಿಗೆ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಮಟ್ಟಿಗೆ ಬಿಸಿ ಆದಮೇಲೆ ಇಲ್ಲಿ ನಾನು ಕೆಲವು ಸಾಮಗ್ರಿಗಳನ್ನ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಅದು ಅರ್ಧದಷ್ಟು ಅಂದರೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ 1 ಟೀ ಸ್ಪೂನಷ್ಟು ಧನಿಯಾ ಬೀಜ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ 1/4 ಟೀ ಸ್ಪೂನಷ್ಟು ಮೆಂತ್ಯಕಾಳು, ಸ್ವಲ್ಪ ಗಟ್ಟಿ ಹಿಂಗು. ಒಟ್ಟಾಗಿ ಈ 6 ಸಾಮಗ್ರಿಗಳನ್ನ ಸೇರಿಸಿ ಇಲ್ಲಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಮಗೆ ಖಾರಕ್ಕೆ ತಕ್ಕಂತೆ ಕೆಂಪು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕಲ್ಲರಿಗೋಸ್ಕರ ಜಾಸ್ತಿ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸಿ ಸಾಂಬಾರು ಸ್ವಲ್ಪ ಖಾರ ಕಡಿಮೆ ಇರಲಿ ಅಂತಂದ್ಬಿಟ್ಟು 2 ಖಾರದ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ಸಾಮಗ್ರಿಗಳನ್ನ ನಾವು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಈ ಇಂಡಸ್ ವ್ಯಾಲಿಯವರು ಹುರಿಯೋದಕ್ಕೆ ಅಂತ ಮಿಕ್ಸ್ ಮಾಡೋದಕ್ಕೆ ಅಂತಲೇ ವುಡನ್ ಸ್ಪೆಚುಲನ್ನು ಸಹ ಕೊಟ್ಟಿದ್ದಾರೆ ಈ ಪಾತ್ರೆಯೊಂದಿಗೆ. ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೆ ಹುರ್ಕೋಬೇಕು? ಕಲರ್ ಚೇಂಜ್ ಆಗಬೇಕು, ಆ ಬೇಳೆ ಚೆನ್ನಾಗಿ ಬ್ರೌನ್ ಆಗಬೇಕು, ಹಾಗೆ ಆ ಮೆಣಸಿನ್ಕಾಯಿ ಸಹ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಕಪ್ಪಾಗಬಾರ್ದು, ಕಲರ್ ಚೇಂಜ್ ಆಗಬೇಕು ಆದರೆ ಕಪ್ಪಾಗಬಾರ್ದು. ಒಂದು ಸಾರಿ ಈ ಹಂತ ಬಂದಿದೆ ಅಂದಾಗ ಇಲ್ಲಿ 1/4 ಕಪ್ಪಿನಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಪೀಸಸ್ನ ಸೇರಿಸ್ಬೋದು, ಇಲ್ಲ ತೆಂಗಿನಕಾಯಿ ತುರಿನಾದರೂ ಸೇರಿಸ್ಬೋದು. ಅದನ್ನು ಸಹ 1ರಿಂದ 2 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ತೆಂಗಿನಕಾಯಿನ ಹುರಿದು ಸಾಂಬಾರಿಗೆ ರುಬ್ಬಿ ಹಾಕಿದರೆ ಸಾಂಬಾರಲ್ಲಿ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಈಗ ಇಷ್ಟು ಸಾಮಗ್ರಿಗಳನ್ನ ಚೆನ್ನಾಗಿ ಹುರಿದು ರೆಡಿಯಾಗಿದೆ. ಇದು ಆರಿದ ಮೇಲೆ ಇದನ್ನು ನಾವು ರುಬ್ಕೋಬೇಕಾಗತ್ತೆ. ಇದಕ್ಕೆ ಮತ್ತೊಂದು ಸಾಮಗ್ರಿನ ಸೇರಿಸಬೇಕು. ಅದೇನು ಅಂದರೆ ಲಾಸ್ಟ್ನಲ್ಲಿ ಸೇರಿಸಬೇಕು, ಫ್ಲೇಮ್ನ ಆಫ್ ಮಾಡಿದ ಮೇಲೆ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಮೊದಲೇ ನಾವು ಅರಿಶಿನ ಪುಡಿನ ಹಾಕಿ ಹುರಿದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಹಾಗಾಗಿ ಒಂದು ಸಾರಿ ಸಾಮಗ್ರಿಗಳೆಲ್ಲ ಎಕ್ಸಲೆಂಟಾಗಿ ಹುರಿದಾಗಿದೆ ಅಂದಾಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಅರಿಶಿನ ಪುಡಿನ ಹಾಕಿ ಹೀಗೆ ಮಿಕ್ಸ್ ಮಾಡೋಣ. ಈಗ ಇದು ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇದೇ ಈ ಸಾಂಬಾರಿಗೆ ಒಂದು ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ. ಇದನ್ನು ಮಾಡೋದಕ್ಕೆ ನಿಮಗೆ ಸಮಯ ಇಲ್ಲ ಅಂತಂದರೆ ಮನೆಯಲ್ಲಿರುವಂಥ ಸಾಂಬಾರು ಪುಡಿನೇ ಸೇರಿಸ್ಬೋದು. ಆದರೆ ಫ್ರೆಶ್ ಆಗಿ ಈ ರೀತಿ ರುಬ್ಬಿ ಮಾಡಿದರೆ ಹೋಟೆಲ್ ಶೈಲಿ ಅಂತ ಸಾಂಬಾರನ್ನ ನಾವು ಮನೆಯಲ್ಲೇ ಅದ್ಭುತವಾಗಿ ಸುಲಭವಾಗಿ ಮಾಡ್ಕೋಬೋದು. ಇವತ್ತು ನಾನು ಸಾಂಬಾರನ್ನು ಇದು ಸ್ಟಾಕ್ ಪಾಟ್ನಲ್ಲಿ ಮಾಡ್ತಾಯಿದ್ದೀನಿ, ಬಿರಿಯಾನಿ ಪಾಟ್ನಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಈ ಪಾತ್ರೆಗೆ ಸೇರಿಸಿ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ.
ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕೆಂಪು ಮೆಣಸಿನಕಾಯಿನ ಸೇರಿಸಿ ಹಾಗೆಯೇ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಾತ್ರೆಯೊಂದಿಗೂ ಸಹ ಒಂದು ವುಡನ್ ಸ್ಪ್ಯಾಚುಲನ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸಹ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದಕ್ಕೆ ನಾವು ಈರುಳ್ಳಿನ ಸೇರಿಸಬೇಕಾಗುತ್ತೆ. ಇವತ್ತು ನಾನು 2 ರೀತಿಯ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ಸಾಂಬಾರು ಈರುಳ್ಳಿ, ಒಂದು ಹಿಡಿಯಷ್ಟು ಮಾಮೂಲಿ ಈರುಳ್ಳಿ. ಸಾಂಬಾರು ಈರುಳ್ಳಿ ಹಾಕಿದರೆ ಒಂದು ಫ್ಲೇವರ್ ಕೊಡುತ್ತೆ. ಈ ರೆಗ್ಯುಲರ್ ಆಗಿ ಉಪಯೋಗಿಸ್ತೀವಲ್ಲ ಆ ಈರುಳ್ಳಿ ಹಾಕಿದರೆ ಒಂದು ಫ್ಲೇವರ್ ಕೊಡುತ್ತೆ. ಹಾಗಾಗಿ ಇದ್ದರೆ ಎರಡನ್ನು ಮಿಕ್ಸ್ ಮಾಡಿ ನೀವು ಸೇರಿಸಿ ಅದ್ಭುತವಾಗಿ ಬರುತ್ತೆ ಈ ಸಾಂಬಾರು. ಈಗ ಈರುಳ್ಳಿನೂ ಸಹ ನಾನು ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಆ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ಇದಕ್ಕೆ ನಾನು ಕಟ್ ಮಾಡಿರೋಂಥ ಬದನೆಕಾಯಿ ಪೀಸಸ್ನ ಈ ಹಂತದಲ್ಲಿ ಸೇರಿಸ್ತಾ ಇದ್ದೀನಿ. ಬದನೆಕಾಯಿನ ಮಿಕ್ಕ ಸಾಮಗ್ರಿಗಳೊಂದಿಗೆ, ಮಿಕ್ಕ ತರಕಾರಿಗಳೊಂದಿಗೆ ಬೇಯಿಸೋ ಅವಶ್ಯಕತೆ ಇಲ್ಲ, ತುಂಬಾ ಸಾಫ್ಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಈರುಳ್ಳಿಯೊಂದಿಗೆ ಹಾಕಿ ಲೈಟಾಗಿ ಬಾಡಿಸ್ಕೊಳ್ಳೋಣ. ಅದು ಲೈಟಾಗಿ ಬಾಡಿದೆ ಅಂದಾಗ ನೆಕ್ಸ್ಟ್ ನಾವು ಇದಕ್ಕೆ ಟೊಮೆಟೊ ಹಣ್ಣನ್ನು ಸೇರಿಸಬೇಕಾಗುತ್ತೆ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರಿಗೆ ನಾನು ಮುಂದೆ ಹುಣಸೆ ರಸನೂ ಹಾಕೋದ್ರಿಂದ ಇಲ್ಲಿ ಸ್ವಲ್ಪ ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಣ್ಣು, ಈ ಬದನೆಕಾಯಿ, ಈರುಳ್ಳಿ ಎಲ್ಲನೂ ನಾವು ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀವಿ. ಒಂದು ಸಾರಿ ಇದೆಲ್ಲ ಬಾಡಿದೆ ಅಂದಾಗ ಇದಕ್ಕೆ ನಾನಿಲ್ಲಿ ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸ್ಕೊಂಡು ಆ ರಸನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಿಂಬೆ ಹಣ್ಣಿನ ರಸ ಲೈಟಾಗಿ ಕುದಿ ಬರಬೇಕು, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ. ಅದಾದಮೇಲೆ ನಾವು ಮೊದಲೇ ಬೇಯಿಸ್ಕೊಂಡಿದ್ದಂತಹ ತರಕಾರಿನ ನೀರಿನ ಸಮೇತ ಸೇರಿಸ್ತಾ ಇದ್ದೀನಿ. ಆಲೂಗೆಡ್ಡೆ, ಸೀಮೆ ಬದನೆಕಾಯಿ ಹಾಗೆ ಕ್ಯಾರೆಟ್ ಬೇಯಿಸ್ಕೊಂಡಿದ್ವಲ್ಲ ಆ ನೀರಿನ ಸಮೇತ ಅದನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇದು ಚೆನ್ನಾಗಿ ಕುದಿ ಬಂದಿದೆ ಅಂದಾಗ ನೆಕ್ಸ್ಟು ನಾವು ಬೇಯಿಸಿರೋ ಅಂಥ ಬೇಳೆನ ಸೇರಿಸ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಈಗಲೇ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸೋದ್ರಿಂದ ತರಕಾರಿ ಚೆನ್ನಾಗಿ ಉಪ್ಪನ್ನು ಹೀರ್ಕೊಳ್ಳುತ್ತೆ ಅಂತ. ಈಗ ನಾನು ಬೇಯಿಸಿರೋಂಥ ಬೇಳೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಒಂದು ಸಾರಿ ಇದು ಕುದಿ ಬಂದಿದೆ ಅಂದಾಗ ನಾವು ರುಬ್ಕೊಂಡಂತಹ ಆ ಮಸಾಲೆನ ಸೇರಿಸ್ಬೇಕಾಗುತ್ತೆ. ಸಾಂಬಾರಿಗೆ ರೆಡಿ ಮಾಡ್ಕೊಂಡಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ಈ ಮಸಾಲೆ ಹಾಕಿ ನಾವು ಈ ಸಾಂಬಾರನ್ನು ಮಾಡಿದ್ರೆ ಮನೆಯೆಲ್ಲ ಘಮ ಘಮ ಅಂತ ಸುವಾಸನೆಯಿಂದ ತುಂಬಿರುತ್ತೆ. ಯಾಕೆಂದರೆ ಫ್ರೆಶ್ ಆಗಿ ನಾವು ಮಸಾಲೆ ರುಬ್ತೀವಲ್ವಾ, ಹಾಗಾಗಿ ಈ ಮಸಾಲೆ ಈ ಸಾಂಬಾರಿಗೆ ತುಂಬಾ ಮುಖ್ಯ. ಈಗ ಮಸಾಲೆ ಹಾಕಿ ಎಷ್ಟು ನೀರು ಬೇಕೋ, ಸಾಂಬಾರು ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಆ ಹದದಲ್ಲಿ ನೀರನ್ನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಸಾಂಬಾರಿಗೆ ಬೇಳೆನ ಹಾಕಿದ್ದೀವಿ, ಕಾಯಿನ ರುಬ್ಬಿ ಹಾಕಿರೋದ್ರಿಂದ ಅದು ಕುದೀತಾ ಲೈಟಾಗಿ ತಿಕ್ನೆಸ್ ಬರುತ್ತೆ. ಈಗ ನೋಡಿದ್ರೆ ಬಣ್ಣ ನೋಡಿದರೆ ಎಷ್ಟು ಕೆಂಪಾಗಿ ಬಂದಿದೆ. ಬ್ಯಾಡಗಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಈ ಸಾಂಬಾರಿನ ಬಣ್ಣ ಕೆಂಪಾಗಿ ಘಮ ಘಮ ಅಂತ ಸುವಾಸನೆಯಿಂದ ತುಂಬಿದೆ. ಈಗ ಚೆನ್ನಾಗಿ ಕುದೀಲಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಬಿಟ್ಟು ಇದನ್ನು ಒಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ಯಾಕೆಂದರೆ ನಾವು ಮಸಾಲೆಗೆ ಸಾಮಗ್ರಿಗಳನ್ನ ಚೆನ್ನಾಗಿ ಹುರಿದು ಹಾಕಿರೋದ್ರಿಂದ ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಆ ಮಸಾಲೆ ಎಲ್ಲ ತರಕಾರಿಗೆ ಇಳ್ಕೊಂಡ್ರೆ ಸಾಕಷ್ಟೇ ಈ ಸಾಂಬಾರು ರೆಡಿ. ಈಗ ನೋಡಿದರೆ ಈ ಸಾಂಬಾರು ರೆಡಿಯಾಗಿದೆ. ಲಾಸ್ಟಿಗೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ಹಾಕಿದರೆ ರುಚಿಯಾದಂತಹ ಹೋಟೆಲ್ ಶೈಲಿಯ ತರಕಾರಿ ಸಾಂಬಾರು ರೆಡಿ. ಈ ಸಾಂಬಾರನ್ನು ಹೀಗೆ ಮಾಡಿಬಿಟ್ರೆ ಯಾವ ಸೈಡು ಬೇಡ, ಏನು ಬೇಡ, ಅನ್ನಕ್ಕೆ ಧಾರಾಳವಾಗಿ ಸಾಂಬಾರನ್ನ ಹಾಕ್ಕೊಂಡು ತಿನ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ. ನಿಮಗೆಲ್ಲ ಈ ತರಕಾರಿಯ ಸಾಂಬಾರಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.